ಇವತ್ತು ರಾತ್ರಿ ಕಳೆದು ಬೆಳಗಾಗೋಷ್ಟರಲ್ಲಿ ನಮ್ಮ ಜಾನುನ ನಾನು ಕರ್ಕೊಂಡು ಹೋಗಿಲ್ಲ ಅಂದ್ರೆ ನನ್ನ ಹೆಸರು ಯಶನೇ ಅಲ್ಲ. ಅಯ್ಯೋ ಅಮ್ಮ ತಾಯೇ, ನಿನಗೆ ದಮ್ಮಯ್ಯ ಅಂತೀನಿ, ಆದ್ರೆ ಏನು ಮಾಡಬೇಡುವೆ. ಡ್ಯಾಡ್, ನೀವು ಬರೀ ನನ್ನ ಕಂಟ್ರೋಲ್ ಮಾಡಬೇಡಿ. ಅವಳು ಹೇಳ್ತಿರೋದ್ರಲ್ಲಿ ಏನು ತಪ್ಪಿದೆಪ್ಪ? ಏಯ್, ಏನು ನೀನು ಅವಳಿಗೆ ಸಪೋರ್ಟ್ ಮಾಡ್ತಾ ಇದೀಯಾ? ಹ್ಞೂ, ಅಲ್ಲಿ ಹೋಗಿ ಅವ್ರಿಗೆ ಹೇಳೋದು ಬಿಟ್ಟು ಇಲ್ಲಿ ಬಂದು ನಮ್ಗೆ ಹೇಳು. ಏಯ್, ಅದು ಅವ್ರ ಕಲ್ಚರ್ ಕಣೋ, ನಾವೇನು ಮಾಡೋಕ್ಕಾಗಲ್ಲ. ಎಲ್ಲ ವಿಷಯನೂ ದೊಡ್ಡದು ಮಾಡೋಕ್ಕೆ ಹೋಗ್ಬಾರ್ದು. ನಾವು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕಪ್ಪ. ಹಾಗಿದ್ರೆ ನೀವು ಹೇಳ್ತಿರೋದೇನು? ಇವ್ರ ಜೊತೆ ಸೇರ್ಕೊಂಡು ಅಣ್ಣಂಗೆ ಜೈ ಜೈ ಅನ್ಕೊಂಡು ಜೈಕಾರ ಹಾಕ್ಬೇಕಾ? ಯಶ ನೋಡು, ಮತ್ತೆ ಹೇಳ್ತಿದ್ದೀನಿ, ಬಾಯಿ ಮುಚ್ಕೊಂಡು ಸುಮ್ಮನೆ ನಿಂತ್ಕೋ. ಆಗಲ್ಲಪ್ಪ. ಜಾನುನ ಇವ್ರ ಕೈಯಿಂದ ಕಾಪಾಡಕ್ಕೆ ನಾನು ಏನಾದ್ರೂ ಮಾಡೇ ಮಾಡ್ತೀನಿ. ಅಂಜು, ಏನಾಯ್ತು ಕಂದ? ಅಂಜು, ಆರಾಮಾಗಿದೆಯಲ್ಲಮ್ಮ? ನಾವ್ ಯಾಕೆ ಇಲ್ಲಿರ್ಬೇಕು? ನಂಗೆ ಇರಿಟೇಟ್ ಆಗ್ತಿದೆ. ಫಸ್ಟ್ ಇಲ್ಲಿಂದ ಹೋಗೋಣ ಬನ್ನಿ. ಏಯ್, ಸುಮ್ಮನೆ ಇರೇ, ನಾನು ಹೇಳ್ದೆ ತಾನೆ, ಅದು ಅವ್ರ ಕಲ್ಚರ್ ಅಂತ. ಕಲ್ಚರ್ ಮೈ ಫುಡ್. ಬೇರೆಯವ್ರಿಗೆ ಅವಮಾನ ಮಾಡೋದೆಲ್ಲ ಒಂದು ಕಲ್ಚರಾ? ಯಶ, ನಿನ್ ಕೈ ಮುಗಿತೀನಿ ಕಣೆ, ಸುಮ್ಮನೆ ಎದ್ಬಿಡು. ಆ ಗುಣ ಇದಾರಲ್ಲ, ಮನುಷ್ಯನೇ ಅಲ್ಲ. ಯಶ, ಬಾಯಿ ಮುಚ್ಕೊಂಡು ನಿಂತ್ಕೋ. ನೋಡು, ಅಲ್ಲಿ ನಡೀತಿರೋದೆಲ್ಲ ಗುಣ ಸರ್ ಗಮನಕ್ಕೆ ಬರಲಿಲ್ಲ. ಬಂದಿದ್ದಿದ್ರೆ ಹೀಗೆಲ್ಲ ನಡೆಯೋಕೆ ಅವ್ರು ಬಿಡ್ತಿದ್ರಾ? ಡ್ಯಾಡ್, ನೀವು ಗುಣ ಅವ್ರನ್ನೆಲ್ಲ ವಹಿಸ್ಕೊಂಡು ಬರಬೇಡಿ. ಅವ್ರು ಹಂಗಿರೋದಕ್ಕೇನೆ ಇವರೆಲ್ಲ ಹಿಂಗಿರೋದು. ಬಾಯಿ ಬಂದಂಗೆಲ್ಲ ಮಾತಾಡ್ಬೇಡ ಕಣೆ. ಇಷ್ಟು ದೊಡ್ಡ ಫಂಕ್ಷನ್ನು, ಇಷ್ಟೆಲ್ಲ ಜನ ಸೇರಿದ್ದಾರೆ, ಸಣ್ಣ ಪುಟ್ಟದೆಲ್ಲ ನಡೀತಾ ಇರುತ್ತೆ. ನಾವು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕಮ್ಮ. ಹೋಗಮ್ಮ. ಅಂಜು, ಈಗ ಹೇಗಿದ್ಯಾ? ಸ್ವಲ್ಪ ಪರವಾಗಿಲ್ಲ ತಾನೆ? ಓಕೆ. ಈಗ ಅಮ್ಮ, ಹೇಗಿದ್ದೀರಿ? ಚೆನ್ನಾಗಿದ್ದೀರಾ? ಅಮ್ಮ, ಸ್ವಾಮಿಗಳು ಬಂದರು, ಎದ್ದಳು, ಮೇಲೆ ಹೋಗ್ಬೇಕು. ಬಂದು ನಮಸ್ತೆ.
ಅಯ್ಯೋ ನನ್ನ ಪುತ್ತು ಬಂಗಾರ ದಂತದ ಬೊಂಬೆ ತರ ಕಾಣ್ತಾ ಇದೀಯ. ನನ್ನ ರಾಜ್ಕುಮಾರ್ನಂತ ಮಗನಿಗೆ ತಕ್ಕ ಹೆಣ್ಣು ನೀನು. ನೋಡು ಎಷ್ಟು ಚೆನ್ನಾಗಿ ಕಾಣ್ತಾ ಇದೀಯ. ಮಾ ಮಾ ಬನ್ನಿ ಸ್ಟೇಜ್ ಮೇಲೆ. ಅತ್ತೆ ಜನನಿ, ಇಲ್ಲಿ ತುಂಬಾ ಇಕ್ಕಟ್ಟಾಗೋಗಿದೆಯಲ್ಲ, ಅದಕ್ಕೆ ಅವ್ರು ಅಲ್ಲಿ ಹೋಗಿ ಕೂತಿದ್ದಾರೆ. ಅವ್ರು ನನ್ನ ಜೊತೆ ಸ್ಟೇಜ್ ಮೇಲೆ ಇರ್ಬೇಕಲ್ವಾ, ಅವ್ರು ಯಾಕೆ ಅಲ್ಲಿ ಹೋಗ್ಬೇಕು? ನೋಡು ನೋಡು ಹೇಗೆ ಜನ ಬರ್ತಾ ಇದ್ದಾರೆ ಅಂತ. ಮತ್ತೆ ನುಗ್ಲಾಗತ್ತೆ. ನಾವೆಲ್ಲ ಇದೀವಲ್ಲ, ಟೆನ್ಷನ್ ಮಾಡ್ಕೋಬೇಡ.